ಎಲ್ರಿಗೂ ನನ್ನ ನಮಸ್ಕಾರ. ಈಗ ಎಲ್ಲ ಕಡೆ ಸ್ಕೂಲ್ ಮಕ್ಕಳಿಗೂ ಕಾಲೇಜ್ ಹುಡುಗರಿಗೂ ಕೂಡ ಎಲ್ಲ ಕಡೆ ಎಕ್ಸಾಮ್ ಅನ್ನೋ ಒಂದು ಭಯ ಸೃಷ್ಟಿಯಾಗಿಬಿಟ್ಟಿದೆ. ಮಕ್ಳಿಗೂ ಭಯ, ಎಕ್ಸಾಮು ಮಾರ್ಚಿ ಬಂತು, ಎಕ್ಸಾಮ್ ಬರೀಬೇಕು. ಕಾಲೇಜ್ ಸ್ಟೂಡೆಂಟ್ಸು, ಯೂನಿವರ್ಸಿಟಿಗೆ ಹೋಗೋ ಎಲ್ಲ ಗ್ರ್ಯಾಜುಯೇಟ್ಸ್ಗೂ ಕೂಡ ಈಗ ಎಕ್ಸಾಮ್ ಭೀತಿ ಶುರುವಾಗಿಬಿಟ್ಟಿದೆ. ಎಷ್ಟೇ ಓದಿದ್ರು ಕೂಡ ಏನೋ ಒಂದು ರೀತಿಯಲ್ಲಿ ನಾನು ಓದಿದ್ದೇ ಬರುತ್ತೋ ಇಲ್ವೋ, ಅಕಸ್ಮಾತ್ ನಾನು ಓದಿರೋದಲ್ಲಿ ನಾನು ಬಂದುಬಿಟ್ರೆ ನಾನು ಸರಿಯಾಗಿ ಬರೀತೀನಿ ಇಲ್ವೋ ಒಂದು ಕಳವಳ ಮನಸ್ಸಲ್ಲಿ ಸೃಷ್ಟಿ ಆಗಿಬಿಟ್ಟಿದೆ. ಓದಿರೋದೇ ಪ್ರಶ್ನೆ ಕೇಳಿರ್ತಾರೆ ಎಕ್ಸಾಮ್ನಲ್ಲಿ, ಆದರೆ ಸರಿಯಾಗಿ ಬರೆಯೋಕ್ಕೆ ಬರೋದಿಲ್ಲ. ಕೆಲವರು ಓದೇ ಇಲ್ಲ, ಅದೇ ಏನೋ ಪ್ರಶ್ನೆ ಕೇಳಿಬಿಡ್ತಾರೆ. ಈ ರೀತಿ ಎಕ್ಸಾಮ್ ಬರೋದು ಒಂದು ರೀತಿ ಲಾಟ್ರಿ ಟಿಕೆಟ್ ಇದ್ದಾಗೆ. ಓದಿರೋದೇ ಬರಬೇಕು ಅಂತ ಏನಿಲ್ಲ, ಅಥವಾ ಓದಿಲ್ದಿರೋದು ಬಂದರೂ ಬರ್ಬೋದು. ಹೀಗಾಗಿ ಗೊಂದಲ ಸೃಷ್ಟಿ ಆಗಿಬಿಡುತ್ತೆ ಮೈಂಡ್ನಲ್ಲಿ, ಮನಸ್ಸಲ್ಲಿ. ಹೀಗಾಗಿ ಯಾವಾಗ ಈ ಗೊತ್ತರ ಗೊಂದಲ ಶುರುವಾಯಿತೋ ಮನಸ್ಸಲ್ಲಿ ಖಿನ್ನತೆ ಬಂದುಬಿಡುತ್ತೆ. ಅಯ್ಯೋ, ನನಗೆ ಗೊತ್ತಿತ್ತು, ನಂಗೆ ಬರೆಯೋಕ್ಕಾಗಲಿಲ್ಲ, ನಂಗೆ ಓದಿದ್ದು ಯಾವುದು ಕೇಳಿಲ್ಲ ಪ್ರಶ್ನೆ ಎಕ್ಸಾಮ್ನಲ್ಲಿ, ಅಥವಾ ನಾನು ಓದಿದ್ದೀನಿ ಎಲ್ಲ ಚೆನ್ನಾಗಿ ಬರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಬಿಟ್ಟೆ, 5 ಕೊಡೋ ಕಡೆ 2 ಮಾರ್ಕ್ಸ್ ಕೊಡ್ತಾರೇನೋ, 10 ಕೊಡೋ ಕಡೆ 5 ಮಾರ್ಕ್ಸ್ ಕೊಡ್ತಾರೇನೋ ಅಂತ ಮನೆಗೆ ಬಂದು ಚಿಂತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಮುದ್ರಾಶಾಸ್ತ್ರದಲ್ಲಿ ಭಾಳಷ್ಟು ಪರಿಹಾರ ಇದೆ. ಅದಕ್ಕೆ ಅಂತರಿಕ್ಷ ಸರಸ್ವತಿ, ಘಟ ಸರಸ್ವತಿ ಅಂಥೇಳಿ ಹಲವಾರು ಸರಸ್ವತಿಯರನ್ನ ನಾವು ದಿನನಿತ್ಯ ಧ್ಯಾನ ಮಾಡಿದ್ದೆ. ಆದರೆ ಭಾಳಷ್ಟು ನಮಗೆ ಈ ಮೆಂಟಲ್ ಟೆನ್ಷನ್ ಅಂತ ಏನು ಗಾಬರಿ ಅಂತೀವಲ್ಲ, ಅದು ಕಮ್ಮಿ ಆಗಿಬಿಡುತ್ತೆ. ನಾನೊಂದು ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ನಾನು ಏನೇ ಮುದ್ರೆ ತೋರಿಸ್ಲಿ, ಏನೇ ಮಂತ್ರ ಹೇಳ್ಕೊಡ್ಲಿ, ಮೆಮೊರಿ ಸಂಬಂಧಪಟ್ಟಂಥದ್ದು, ಏಕಾಗ್ರತೆಗೆ ಸಂಬಂಧಪಟ್ಟಂಥದ್ದು, ನಿಮ್ಮಲ್ಲಿ ಓದಿನಲ್ಲಿ ಬರವಣಿಗೆಯಲ್ಲಿ ಆಸಕ್ತಿ ಮೂಡಿಸೋಕ್ಕೆ ನಾನು ಏನೇ ಹೇಳ್ಕೊಟ್ರು ಕೂಡ ಒಂದಂತೂ ಸತ್ಯ, ನಿಮ್ಮಲ್ಲಿ ವಿಲ್ ಪವರ್ ಬರಬೇಕು. ನಾನು ಕಲಿತೀನಿ, ನಾನು ಮಾಡ್ತೀನಿ, ಅದೇನೇ ತೊಂದರೆ, ಒಂದು ಸಲ ಫೇಲ್ ಆಗ್ಬೋದು, ಹಾಗಂದ್ಬಿಟ್ಟು ನಾವು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಾಗಲಿ, ಆ ಬೇಜಾರಿಂದ ನೇಣು ಹಾಕೊಳ್ಳೋದಾಗಲಿ, ವಿಷ ಕುಡಿಯೋದಾಗಲಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಾಗಲಿ, ಇದೆಲ್ಲ ಮಾಡಬಾರ್ದು. ಮಕ್ಕಳು, ಹುಡುಗರು ಮತ್ತು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸು. ಮನುಷ್ಯ ಇದ್ದು ಜಯಿಸಬೇಕೇ ವಿನಃ ಅದನ್ನು ದೊಡ್ಡದಾಗಿ ತಪ್ಪು ಅಂದ್ಕೊಂಡ್ಬಿಟ್ಟು ನಾವೇ ಸ್ವಯಂಕೃತ ಅಪರಾಧ ಮಾಡ್ಕೊಳ್ಳೋದು ಇವತ್ತಿನ ದಿವಸ ಭಾಳಷ್ಟು ಕಡೆ ನಡೀತಾ ಇದೆ. ನನ್ನ ಹತ್ರ ಸುಮಾರು ತಂದೆ ತಾಯಿಗಳು ಬಂದು SLC ಫೇಲ್ ಆಗಿಬಿಟ್ಟ ಅಂತ ನನ್ನ ಮಗಳು ನೇಣು ಹಾಕೊಂಡ್ಬಿಟ್ಲು, PUC ಫೇಲ್ ಆಗಿಬಿಟ್ಟ ಅಂತ ನನ್ನ ಮಗ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ಟ, ಮತ್ತು ಡಿಗ್ರಿ ಫೇಲ್ ಆಗಿಬಿಟ್ಟ ಅಂತ ನನ್ನ ಮಗ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗ್ಬಿಟ್ಟ ಅಂಥೇಳಿ ಹಲವಾರು ರೀತಿ ಬಂದು ನನ್ನನ್ನು ಕೇಳ್ತಾ ಇದ್ದಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಒಂದು ವರ್ಷ ಫೇಲ್ ಆದರೂ ಚಿಂತಿಲ್ಲ, ಆತ್ಮಹತ್ಯೆ ಮಾಡ್ಕೋಬೇಡಿ, ಗಾಬರಿ ಆಗಬೇಡಿ, ಟೆನ್ಷನ್ ತೊಗೋಬೇಡಿ. ನೀವು ಎಷ್ಟು ಟೆನ್ಷನ್ ತೊಗೊಳ್ತೀರೋ ಚಿಕ್ಕ ವಯಸ್ಸಿಗೆ BP ಶುರುವಾಗಿಬಿಡುತ್ತೆ. ಹೈ BP ಆಗಿಬಿಟ್ರೆ ಕಿಡ್ನಿಗೆ ತೊಂದರೆ ಆಗುತ್ತೆ. ಯಾವಾಗ ಹೈ BP ಇತ್ತು ಮತ್ತು ಟೆನ್ಷನ್ ಜಾಸ್ತಿ ಆದಾಗ ಕಿಡ್ನಿಗೆ ತೊಂದರೆ ಆಗೋ ಚಾನ್ಸಸ್ ಉಂಟು. ಹಾಗಾಗಿ ನೀವು ಎಷ್ಟು ಓದಿದಿರೋ ಅಷ್ಟು ಬರೀರಿ. ಬರೆಯೋಕ್ಕಾಗಲಿಲ್ವಾ ಬಿಟ್ಬಿಡಿ, ಇನ್ನೊಂದು ಅಟೆಂಪ್ಟ್ ಮಾಡಿದ್ರಾಯಿತು. ಅದರಿಂದ ಯಾರೂ ಧೈರ್ಯಗೆಡಬಾರ್ದು. ನಾನು ಮುಂದಿನ ಸಂಚಿಕೆಗಳಲ್ಲಿ ಘಟ ಸರಸ್ವತಿ, ನೀಲ ಸರಸ್ವತಿ ಮತ್ತು ಅಂತರಿಕ್ಷ ಸರಸ್ವತಿ, ಟೆಲಿಪತಿ ಹೆಂಗೆ ಕಳಿಸೋದು, ಮೈಂಡ್ ಟು ಮೈಂಡ್ ಹೆಂಗೆ ಮಾತಾಡೋದು, ನೀವು ಇಲ್ಲಿ ಕೂತಿದ ಕಡೆ ಅಮೇರಿಕೆಗೆ ಕೂತಿದ ಕಡೆ ಧ್ಯಾನದಲ್ಲಿ ನಿಮ್ಗೆ ಎಲ್ಲ ವಿಷಯನ ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅನ್ನೋದ್ರ ಬಗ್ಗೆ, ನೀವು ಓದಿರೋದ್ರಲ್ಲೇ ಕ್ವಶನ್ಗೆ ಆನ್ಸರ್ ಮಾಡೋದು, ಇಷ್ಟು ಓದುತ್ತೀರಾ ಇಷ್ಟು ಬರೆಯೋ ಥರ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಘಟ ಸರಸ್ವತಿ, ಹೀಗೆ ಹಲವಾರು ಸರಸ್ವತಿ ಮುದ್ರೆಗಳು ನಾನು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೂ ಧೈರ್ಯಗೆಡಬಾರ್ದು. ನಿಮ್ಗೆ ಏನು ಗೊತ್ತಿದೆಯೋ ಬರೀರಿ, ಗೊತ್ತಿಲ್ವಾ ಆರಾಮಾಗಿ ಬನ್ನಿ, ತೊಂದರೆ ಏನಿಲ್ಲ. ಯಾಕೆಂದರೆ ನಿಮಗೆ ಇನ್ನೂ ಬರೆಯೋ ಮುಂದೆ ಯೋಗ ಇದೆ, ಇನ್ನೂ ಮಾಡೋ ಯೋಗಗಳಿಗೆ ಬೇಕಾದಷ್ಟಿದೆ. ಆದ್ದರಿಂದ ಆತ್ಮಹತ್ಯೆ ಒಂದೇ ಸೊಲ್ಯೂಷನ್ ಅಲ್ಲ ಈ ವಿದ್ಯಾರ್ಥಿಗಳಿಗೆ. ಅದನ್ನು ಬಿಟ್ಟು ಮಾಡೋಂಥ ಭಾಳಷ್ಟು ಕಾರ್ಯಗಳಿವೆ, ಭಾಳಷ್ಟು ಕೆಲಸಗಳಿಗೆ ಮುಂದೆ ಮಾಡೋಂಥದ್ದು ಒಂದು ಉದ್ದೇಶಗಳನ್ನು ನೀವು ಬೆಳೆಸ್ಕೊಂಡಿದ್ದೆ ಆದರೆ ಸೆಲ್ಫ್ ಮೋಟಿವೇಶನ್. ಅದರಿಂದ ನಾನು ಈ ಒಂದು ಸಂದರ್ಭದಲ್ಲಿ ಯಾರಿಗೆ ಗಾಬರಿ ಇದೆಯೋ, ಯಾರಿಗೆ ಓದಿನಲ್ಲಿ ಖಿನ್ನತೆ ಇದೆಯೋ, ಅಯ್ಯೋ ಏನಾಗುತ್ತೋ, ಎಲ್ಲ ಓದಿದ್ದೀನಿ ಮರ್ತೋಗ್ತೀನಿ ಅಂತ ಮನಸ್ಸಲ್ಲಿ ಬಂದುಬಿಟ್ಟು ಖಂಡಿತ ಮರ್ತೋಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಆಗಲೇ ಒಂದು ಎಕ್ಸಸೈಸ್ ತೋರಿಸಿದ್ದೆ, ಯಾವಾಗಲೂ ಇದು ಮಾಡ್ತಾಯಿರಿ, ಗಾಬರಿ ಆಗೋದಿಲ್ಲ. ಮೈಂಡ್ಗೆ ಇದೊಂದೇ ಎಕ್ಸಸೈಸು. ಬಾಡಿಗೆ ಜಿಮ್ ಮಾಡಿಬಿಡ್ತೀವಿ, ಯೋಗ ಮಾಡ್ತೀವಿ, ಏರೋಬಿಕ್ಸ್ ಮಾಡ್ತೀವಿ, ಮತ್ತು ವಾಕಿಂಗ್ ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ. ಮೈಂಡ್ಗೆ ಯಾವ ಜಿಮ್ಮು ಇಲ್ಲ, ಇದೊಂದು ಮಾಡಿದ್ರೆ ಮೈಂಡ್ಗೆ ಜಿಮ್ ಆಗುತ್ತೆ. ಏನು ಜಿಮ್ ಅಂದ್ರೇನು, ಗಾಬರಿ ತೆಗೆಯುತ್ತೆ. ಇದನ್ನಾಗಲೇ ನಾನು ಕಡೆ ಎಪಿಸೋಡಲ್ಲಿ ತೋರಿಸಿದ್ದೆ. ದಿನನಿತ್ಯ ಇದು ಮಾಡ್ತಾರೆ. ಸಂದಂಶದಿಂದ ಮುಷ್ಟಿ ಮುದ್ರೆ, ಸಂದಂಶದಿಂದ ಮುಷ್ಟಿ. ಯಾವಾಗ ಮುಷ್ಟಿ ಮಾಡ್ತಿರೋ ಬ್ರೈನ್ ರಕ್ತ ಚೆನ್ನಾಗಿ ಹರಿಯುತ್ತೆ. ಯಾವಾಗ ಬ್ರೈನ್ ರಕ್ತ ಚೆನ್ನಾಗಿ ಹರಿಯುತ್ತೋ ಉಲ್ಲಾಸ ಉತ್ಪತ್ತಿ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡಿದಾಗ ಬ್ರೈನ್ ಚಕ್ ಅಂತ ಒಳ್ಳೆ ಕಾರಂಜಿ ಥರ ಬ್ಲಡ್ಡು ಚಿಮ್ಮುತ್ತೆ. ಅವಾಗ ಯಾವಾಗ ಎಲ್ಲ ನರನಾಡಿಗಳ ನ್ಯೂರಾನ್ಸಲ್ಲಿ ರಕ್ತ ಹರಿಯೋಕ್ಕೆ ಶುರುವಾಯಿತು, ಆಗ ಧೈರ್ಯ, ಸ್ಥೈರ್ಯ, ಛಲ
ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಯಾರೂ ಧೈರ್ಯಗೆಡಬಾರ್ದು. ಸುಮಾರು ಜನ ನನಗೆ ಪತ್ರ ಬರೆದಿದ್ದಾರೆ, ಅಯ್ಯೋ ಎಕ್ಸಾಮಿನೇಷನ್ ಬರ್ತಿದೆ, ನನಗೆ ಭಯ ಆಗ್ತಿದೆ, ಏನು ಮಂತ್ರ ಹೇಳಬೇಕು, ಏನು ಮುದ್ರೆ ಮಾಡಬೇಕು ಅಂತ. ನಾನೀಗ ತೋರಿಸೋ ಸರಸ್ವತಿ ಮುದ್ರೆ ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರು ದಿನನಿತ್ಯ ಕೂತಾಗಲೇ ಒಂದು ಎಕ್ಸಾಮಿನೇಷನ್ಗೆ ಹೋಗೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ, ಇಲ್ಲ ನೀವು ಬಸ್ಸಲ್ಲಿ ಹೋಗ್ತೀರ ಬಸ್ಸಲ್ಲಿ ಮಾಡಿ, ಇಲ್ಲ ನಿಮ್ಮ ತಂದೆ ತಾಯಿಯನ್ನು ಕಾರಲ್ಲಿ ಕರ್ಕೊಂಡು ಹೋಗ್ತೀರಿ ಕಾರಲ್ಲಿ ಕೂತ್ಕೊಂಡು ಇದು ಮಾಡಿಬಿಟ್ಟು ಹೋಗಿ ನೋಡಿ. ನಿಮ್ಮ ಕತ್ತಿಟ್ಟು ತಿಳಿದು ಕೂಡ ಎಕ್ಸಾಮಿನೇಷನ್ ಹಾಲಿನ ಹೊರಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ, ಅಷ್ಟು ಇಂಟ್ರೆಸ್ಟ್ ಬಂದುಬಿಡುತ್ತೆ. ಯಾಕಂದ್ರೆ ಆ ಒಂದು ಝೀಲ್ ಉತ್ಸಾಹ ಜಾಸ್ತಿ ಆಗುತ್ತೆ. ಅದರಿಂದ ಪ್ರತಿನಿತ್ಯ ನೀವು ಇದನ್ನು ಮಾಡ್ತಾ ಇದ್ದರೆ ಸಂದಂಶ ಮುಷ್ಟಿ, ಸಂದಂಶ ಮುಷ್ಟಿ, ಇದಕ್ಕೆ ಸಂದಂಶ ಅಂತಾರೆ, ಇದಕ್ಕೆ ಮುಷ್ಟಿ ಮುದ್ರೆ ಅಂತಾರೆ. ಇದನ್ನು ನೀವು ಮಾಡ್ತಾ ಇರಿ, ನಿಮಗೆ ಬ್ರೈನಲ್ಲಿ 4 ಬ್ರೈನು, ಆ ಬ್ರೈನಲ್ಲಿ ಯಾವುದೇ ರೀತಿ ಗಾಬರಿ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮತ್ತು ಧೈರ್ಯ, ಸ್ಥೈರ್ಯ, ಛಲ, ಇನ್ನೂ ಓದಬೇಕು, ಇನ್ನೂ ಬರೀಬೇಕು ಅನ್ನೋ ಛಲ ಉತ್ಪತ್ತಿ ಆಗುತ್ತೆ. ಇದು ಸೆಲ್ಫ್ ಮೋಟಿವೇಶನ್. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಸುಮಾರು ವಿದ್ಯಾರ್ಥಿಗಳು ಪತ್ರಗಳು ಬರೆದಿದ್ದಾರೆ, ಅವ್ರಿಗೆ ಉತ್ತರ ಇದೆ ನಾನು ಹೇಳೋದು. ಏನೂ ಇಲ್ಲ ಅಂದರೆ ನೋಡಿ, ಹಿಂಗೆ ಇಟ್ಕೊಂಡು ಓಂ 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 ಅಂತ ಹೇಳಿ ಸಾಕು, ಬರೀ ಓಂಕಾರನೇ ಹೇಳ್ತಾರೆ. ನಿಮಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಕೂತ್ಕೊಂಡು ಓದಬೇಕು ಅನಿಸ್ಬಿಡುತ್ತೆ. ಇವತ್ತು ಓದಕ್ಕೆ ಮನಸ್ಸಿಲ್ಲ ಅಂದರೆ ಒಂದು 10 ನಿಮಿಷ ವಾಕ್ ಮಾಡ್ತಾ ಇದು ಮಾಡಬೇಡಿ, ನೋಡಿ ನಿಮ್ಮ ಪುಸ್ತಕ ತೊಗೊಂಡು ಓದಬೇಕು ಅಂತ ಬರುತ್ತೆ. ನನ್ನ ಮಾತು ಸತ್ಯನೋ ಸುಳ್ಳು ಅಂದರೆ ನೀವೇ ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಅದು ಸಕ್ಸಸ್ ಆಗಿ ನನಗೊಂದು ಪತ್ರ ಬರೀರಿ, ಈ ಮುದ್ದೆ ತೋರಿಸಿದಿಂದ ನಾನು ಓದೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಬರೆಯೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತ ನೀವೇ ನನಗೆ ಹೇಳ್ತೀರಾ. ಅಕಸ್ಮಾತ್ ನೀವು ಸಕ್ಸಸ್ ಆದರೆ ನೀವು ಇದನ್ನು 10 ಜನಕ್ಕೆ ಹೇಳ್ಕೊಡಿ, ನಿಮ್ಮ ಥರ ಸಫರ್ ಪಡ್ತಿರೋರಿಗೆ ಇದನ್ನು ಹೇಳ್ಕೊಡಿ. ಇದನ್ನು 4 ಜನದಲ್ಲಿ ನೀವೇ ಒಂದು ಸ್ವಲ್ಪ ಮೋಟಿವೇಶನ್ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಆತ್ಮಹತ್ಯೆ ಒಂದೇ ಅಲ್ಲ ಸೊಲ್ಯೂಷನ್ನು. ದಯವಿಟ್ಟು ಯಾರು ಆ ರೀತಿ ಗಾಬರಿ ಮಾಡಿಕೊಂಡು ಮಾಡಬೇಡಿ. ಮತ್ತು ಮನೇಲಿ ಕೂಡ ತಂದೆ ತಾಯಿಗಳು ನೀವು ಓದೋ ಅಂತ ಬಲವಂತ ಮಾಡಬೇಡಿ. ಆ ಬಲವಂತದಿಂದ ಎಷ್ಟೋ ಮಕ್ಕಳಿಗೆ ಟೆನ್ಷನ್ ಶುರುವಾಗಿ BP ಜಾಸ್ತಿ ಆಗಿದೆ. ಯಾವಾಗ BP ಜಾಸ್ತಿ ಆಯಿತು ಕಿಡ್ನಿಗೆ ಟ್ರಬಲ್ ಆಗುತ್ತೆ. ಕಿಡ್ನಿಗೆ ಹೈ BP ಹೋದಾಗ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ. ಈಗಾಗಲೇ ನಮ್ಮ ಜೀ ಕನ್ನಡ ವಾಹಿಗೆ ಸಾಕಷ್ಟು ಜನ ಪತ್ರಗಳು ಬರೆದಿದ್ದಾರೆ. ನಾನು ಘಟ ಸರಸ್ವತಿ, ನೀಲ ಸರಸ್ವತಿ ಮತ್ತು ಹಲವಾರು ಸರಸ್ವತಿ ಮುದ್ದೆಗಳನ್ನು ಹೇಳ್ಕೊಡ್ಬೇಕು ಅಂತಿದ್ದೆ. ಈ ಒಂದು ಸಂದರ್ಭದಲ್ಲಿ ಹಲವಾರು ಪತ್ರಗಳು ಅರ್ಜೆಂಟಾಗಿ ನಮ್ಗೆ ಉತ್ತರ ಕೊಡಿ ಅಂತ ಕೇಳ್ಕೊಂಡಿರೋದ್ರಿಂದ ಪ್ರೇಕ್ಷಕರ ಒತ್ತಾಯ ಮೇರೆಗೆ ನಾನು ಈ ಒಂದು ಸಂಚಿಕೆಯಲ್ಲಿ ಕೂಡ ಕೆಲವು ಪತ್ರಗಳನ್ನು ಓದಿ ಉತ್ತರ ನೀಡಬೇಕು ಅಂತ ನಾನು ಮನಸ್ಸು ಮಾಡಿದ್ದೀನಿ. ಪ್ರೇಕ್ಷಕರು ಇದನ್ನು ನೋಡ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಶ್ರೀಲತಾ ಅಂತೇಳಿ ಮೈಸೂರಿನ ಒಂದು ಪತ್ರ ಬರೆದಿದ್ದಾರೆ. ಅವ್ರ ಸಮಸ್ಯೆ ಏನಂದರೆ 7 ತಿಂಗಳ ಬಾಣಂತಿಯಲ್ಲಿ ಇವರಿಗೆ ಮಗುಗೆ ತುಂಬ ತೊಂದರೆ ಆಯ್ತಂತೆ. ಅದು ನಾರ್ಮಲ್ ಡೆಲಿವರಿ ಆಗೋದಿದ್ರೂ ಕೂಡ ಒತ್ತಾಯದ ಮೇಲೆ ಅವರು ಸಿಸೇರಿಯನ್ ಮಾಡಿಸ್ಕೊಂಡ್ಬಿಟ್ರಂತೆ. ಮಗುಗೆ 3 ತಿಂಗಳವರೆಗೂ ಕೂಡ ಮೋಷನ್ ಹೋಗಲಿಲ್ಲ, ಟಾಯ್ಲೆಟ್ಗೆ ಹೋಗಲಿಲ್ವಂತೆ. ಆಮೇಲೆ ಸರಿಯಾಯಿತು ಅಂತ ಬರೆದಿದ್ದೀರಾ. ಮಗುಗೆ ಹಾಲು ಉಣಿಸುವಾಗ ಅಂದರೆ ಹಾಲು ಕುಡಿಸುವಾಗ ಮತ್ತು ನಿದ್ರೆ ಮಾಡುವಾಗ ತುಂಬ ಬೆವರ್ತಾನೆ ಅಂತ. ಅಂದರೆ ಮಗುಗೆ ಹಾಲು ಕುಡಿಯುವಾಗ, ಮಗು ತಾಯಿ ಹಾಲು ಕುಡಿಯುವಾಗ ತುಂಬ ಬೆವರ್ತಾನಂತೆ. ನಿದ್ರೆ ಮಾಡುವಾಗಲೂ ಆ ಮಗು ಬೆವರುತ್ತೆ ಅಂತ ಬರೆದಿದ್ದೀರಾ. ಜೊತೆಗೆ 4 ತಿಂಗಳು ನಂತರ ಗಂಜಿ ಕೊಡ್ತಿದ್ವಿ ಮಗುಗೆ. ಗಂಜಿ ಅಂದರೆ ರಾಗಿ, ಉದ್ದು, ಗೋಧಿ, ತೊಗರಿಬೇಳೆ, ಹುರುಳಿಕಾಳು ಇವೆಲ್ಲ ಬೆರೆಸಿ ಪುಡಿ ಮಾಡಿ ಕೊಡ್ತಾ ಇದ್ದೀವಿ ಅಂತ ಬರೆದಿರೋ ಭಾಳ ಒಳ್ಳೆಯದು. ಮಗು ದಪ್ಪ ಆಗಬೇಕು, ತುಂಬ ಸಣ್ಣಕ್ಕಿದ್ದಾನೆ, ಮತ್ತು ಅವನು ನಾರ್ಮಲ್ ಆಗಬೇಕು. ಮತ್ತು ನನಗೆ ನರಗಳು, ಮೂಳೆ, ಜಾಯಿಂಟ್ಸು ಮತ್ತು ಈ ಎಡಗೈನ ತೋರ್ಬೆರಳು ತುಂಬ ನೋವು ಇದೆ ಅಂತ ಬರೆದಿದ್ದೀರಾ. ಲತಾ ಅವ್ರಿಗೆ ತೋರ್ಬೆರಳಲ್ಲಿ ನೋವಿದ್ರೆ ಅಂದರೆ ನೀವು ನಾನೀಗ ತೋರಿಸಿದ ಮುದ್ರೆನೇ ಈಗ ಈ ಥರ ಮಾಡಿ ಈ ಸಂದಂಶದಿಂದ ಮುಷ್ಟಿ ಮುದ್ರೆ ಮಾಡಿದ್ರೆ ಚಿಕನ್ ಗುನಿ ಆಗಿದ್ರೆ ಇಲ್ಲೆಲ್ಲ ಪೇನ್ ಬರುತ್ತೆ. ನೋಡಿ ಇಲ್ಲಿ ಒಂದು ಲಿಗಮೆಂಟ್ಸ್ ಅಂತ ಇದೆ. ಆ ಲಿಗಮೆಂಟ್ಸ್ ಪ್ರತಿಯೊಂದು ಜಾಯಿಂಟ್ಸ್ಗೂ ಒಂದು ಲಿಗಮೆಂಟ್ಸ್ ಇದೆ. ಆ ಲಿಗಮೆಂಟ್ಸ್ ಮೇಲೆ ಟೆಂಡಾನ್ಸ್ ಅಂತ ಒಂದು ಕೆಮಿಕಲ್ ಲೇಯರ್ ಇದೆ. ಆ ಟೆಂಡಾನ್ಸ್ ಲೇಯರ್ ಇನ್ಫೆಕ್ಷನ್ ಆದರೆ ಈ ಬೆರಳುಗಳಲ್ಲಿ ನೋವು ಬರೋಕ್ಕೆ ಸಾಧ್ಯ. ಅದಕ್ಕೆ ಸಂದಂಶದಿಂದ ಮುಷ್ಟಿ ಮುದ್ರೆ ಮಾಡಿ. ಹೀಗಾಗಿ ಬೆರಳುಗಳಲ್ಲಿ ಯಾವುದೇ ಪೋರ್ಷನಲ್ಲಿ ನೋವಿದ್ರು ಕೂಡ ನಿವಾರಣೆ ಆಗುತ್ತೆ. ಮಗು ಸಣ್ಣಕ್ಕಿದ್ದಾನೆ, ದಪ್ಪ ಆಗಬೇಕು ಅಂದರೆ ಕಾಲಕ್ರಮೇಣ ಮಗು ದಪ್ಪ ಆಗುತ್ತೆ. ತಂದೆ ತಾಯಿ ಹೆರಿಡಿಟ್ರಿ ಏನಾರು ಇತ್ತು ಅಂದರೆ ಮಗು ಹಲ್ಲು ಬೀಳೋವರೆಗೂ ಕೆಲವು ಮಕ್ಕಳು ಸಣ್ಣಕ್ಕಿರ್ತಾರೆ, ಹಲ್ಲು ಬಿದ್ದ ಮೇಲೆ ದಪ್ಪಕ್ಕಾಗ್ತಾರೆ. ಮಗು ಕೈಲಿಗೆ ನೀವು ದಪ್ಪ ಆಗಲಿ ಅಂತ ಫೋರ್ಸ್ಫುಲ್ಲಾಗಿ ಮಾಡಬೇಡಿ. ನ್ಯಾಚುರಲ್ ಆಗಿ ಪ್ರಕೃತಿ ನಿಯಮ ಪ್ರಕಾರ ಮಗು ಬೆಳೆಯುತ್ತೆ. ಮಗು ದಪ್ಪಕ್ಕಿದೆಯೋ ಸಣ್ಣಕ್ಕಿದೆಯೋ ಯೋಚನೆ ಬಿಟ್ಟು ಮಗುಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿದ್ದೀರಾ, ಗಂಡನಿಗೆ ಕೆಲಸ ಇಲ್ಲ, ಹೆಂಡತಿಯೇ ದುಡಿಬೇಕು ಅಂದರೆ ನೀವೇ ದುಡಿತಾ ಇದ್ದೀರಾ ಅಂತ ಹೇಳ್ಕೊಂಡಿದ್ದೀರಾ. ಗಂಡನಿಗೆ ಕೆಲಸ ಇಲ್ಲ ಅಂದರೆ ಗಂಡನಿಗೆ ಮೋಟಿವೇಟ್ ಮಾಡಿ ಕೆಲಸಕ್ಕೆ ಹೋಗೋಕ್ಕೆ. ಯಾತಕ್ಕೆ ಗಂಡನ ಕೆಲಸ ಇಲ್ಲ ಅಂತ ಯಾವತ್ತಾರು ನೀವು ಯೋಚನೆ ಮಾಡಿದ್ದೀರಾ? ಅವ್ರಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಸಮಸ್ಯೆ ಇದೆ ಅಂತ ನೀವು ಅರ್ಥಕೊಳ್ಳಿ. ಅದು ಸಮಸ್ಯೆಯನ್ನು ನೀವು ಖಂಡಿತ ನೀವು ಬರೆದಿದ್ದೇ ಆದರೆ, ಇಲ್ಲ ನಿಮ್ಮ ಗಂಡ ನಮ್ಮನ್ನು ಬಂದು ಮೀಟ್ ಮಾಡಿದ್ದೇ ಆದರೆ, ಅವನ ಮನಸ್ಸು ಬಿಚ್ಚಿ ನಮ್ಮ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಖಂಡಿತ ಪರಿಹಾರ ಹೇಳಿ ಅವ್ರಿಗೊಂದು ಮೋಟಿವೇಶನ್ ಮಾಡೋಣ. ಅದು ಸಂಬಂಧಪಟ್ಟಂಥ ಮುದ್ರೆ, ಮಂತ್ರ ಅಥವಾ ಪರಿಹಾರ ಇದ್ದರೆ ಖಂಡಿತ ನಾವು ತಿಳಿಸ್ಕೊಡ್ತೀವಿ. ಗಂಡನಿಗೆ ಕೆಲಸ ಇಲ್ಲ ಅಂತ ಸುಮ್ಮನೆ ಒಂದು ವರ್ಡ್ ಹಾಕಿದ್ದೀರಾ,
ಕಾರಣ ಏನು ಅಂತ ನೀವು ಬರೆದಿಲ್ಲ. ಅವ್ರಿಗೇನಾದ್ರು ಓದಿಲ್ವೋ ಅಥವಾ ಕೆಲಸಕ್ಕೆ ಹೋಗಕ್ಕೆ ಇಷ್ಟ ಇಲ್ವೋ ಅಥವಾ ಕೆಲಸದಲ್ಲಿ ಏನು ತೊಂದರೆ ಇದೆಯೋ ಅಥವಾ ದೇಹದಲ್ಲಿ ಏನು ತೊಂದರೆ ಇದೆಯೋ ಏನೂ ಗೊತ್ತಿಲ್ಲ. ಒಂದು ಸಲ ನೀವು ಬಂದು ಮೀಟ್ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಗಂಡನಿಗೆ ನಾವು ಸಹಾಯ ಮಾಡಲಿಕ್ಕೆ ರೆಡಿ ಇದ್ದೀವಿ. ಈ ರೀತಿ ಬರೆದಂಥ ಶ್ರೀ ಲತಾ ಅವರು ಮೈಸೂರಿನವ್ರಿಗೆ ಧನ್ಯವಾದಗಳು. ಮತ್ತು ಇನ್ನೊಂದು ಹೇಳಿದ್ದೀರಾ, ಮಗುಗೆ ಮೋಷನ್ ಪ್ರಾಬ್ಲಮ್ ಇದೆ ಅಂತೇಳಿ. ಆ ರೀತಿ ಏನೋ ಮೋಷನ್ ಪ್ರಾಬ್ಲಮ್ ಇದ್ದರೆ ನೀವು ಮಗುನ ನನ್ನ ಹತ್ರ ಒಂದು ಸಲ ಕರ್ಕೊಂಡು ಬಂದರೆ ಹುಣಸೆ ಹಣ್ಣಿನ ನಾರಿನಿಂದ ಒಂದು ಕ್ರಿಯೆ ಮಾಡೋದು ಹೇಳ್ಕೊಡ್ತೀನಿ. ಯಾವಾಗ ಮಗು ಕಕ್ಕಸ್ಗೆ ಹೋಗಲ್ವೋ, ಟಾಯ್ಲೆಟ್ಗೆ ಹೋಗಲ್ವೋ, ನೀವೇ ಮನೇಲಿ ಹರಳೆಣ್ಣೆಯಿಂದ ಆ ಹುಣಸೆ ಹಣ್ಣಿನ ನಾರಿನಿಂದ ಅದಕ್ಕೆ ಒಂದು ಗಣೇಶ ಕ್ರಿಯೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದು ನೀವು ಮಾಡಿದ್ರೆ ಯಾವ ಟ್ಯಾಬ್ಲೆಟ್ಸ್, ಯಾವ ಔಷಧಿ, ಯಾವ ಟಾನಿಕ್ಕು ಕೊಡೋದೇ ಬೇಕಾಗಿಲ್ಲ. ಮಾಡಿದ 2 ನಿಮಿಷಕ್ಕೆ ಮಗು ಟಾಯ್ಲೆಟ್ಗೆ ಹೋಗುತ್ತೆ. ಅದನ್ನು ಬೇಕಾದ್ರೆ ನಾನು ಮಾಧ್ಯಮದಲ್ಲಿ ಯಾವಾಗಲಾದ್ರೂ ತೋರಿಸ್ತೀನಿ, ನೀವು ಮಗು ಕರ್ಕೊಂಡು ಬಂದರೆ ನಿಮ್ಮ ಮುಂದೆ ಅದನ್ನು ಡೆಮೋ ಮಾಡಿ ತೋರಿಸ್ತೀನಿ. ನೀವು ಅದನ್ನು ಆಗಾಗ ವಾರಕ್ಕೆ ಅಥವಾ ತಿಂಗಳಿಗೊಂದ್ಸಲ ಮಾಡ್ತಿದ್ರೆ ಮಗು ಖಂಡಿತವಾಗಿ ಮೋಷನ್ಗೆ ಹೋಗುತ್ತೆ. ಮಗು ಮೋಷನ್ಗೆ ಹೋಗಲಿಲ್ಲ ಅಂದರೆ ಭಾಳ ಕಷ್ಟ, ಎಚ್ಚರಿಕೆಯನ್ನು ನೋಡ್ಕೋಬೇಕು. ಯಾಕೆಂದರೆ ಮಗು ಹೊಟ್ಟೆಯೊಳಗೆ ಮಲ ಹಾಗೆ ಸ್ಟಾಕ್ ಆಗಿಬಿಟ್ರೆ ಮಗುಗೆ ತುಂಬ ಪ್ರಾಬ್ಲಮ್ ಶುರುವಾಗಿಬಿಡುತ್ತೆ, ಅದು ವಾಸ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದ ನೀವು ಭಾಳ ಎಚ್ಚರಿಕೆಯಿಂದ ಅದು ವಹಿಸ್ಕೊಂಡು ಅದು ಮಾಡಿ, ನೀವು ಆ ಗಣೇಶ ಕ್ರಿಯೆ ಅಂತ ಆ ಕ್ರಿಯೆನ ಮಗುಗೆ ನೀವು ಮಾಡೋದನ್ನ ನನ್ನ ಹತ್ರ ಬಂದು ಕಲ್ತ್ಕೊಂಡಿದ್ದೆ ಆದರೆ ನಿಮಗೆ ಮಗುಗೆ ಈ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಬ್ಬರು ಒಂದು ಪತ್ರ ಬರೆದಿದ್ದಾರೆ. ಯಾವ ಊರಿಂದ ಪತ್ರ ಬಂದಿದೆ ಅಂತ ಗೊತ್ತಿಲ್ಲ, ಬಟ್ ಅವ್ರ ಹೆಸರು ಆನಂದ್ ಅಂತ. ಈ ಆನಂದ್ ಅವರು ಏನು ಹೇಳ್ಕೊಂಡಿದ್ದಾರೆ ಅಂದರೆ, ನನಗೆ 5 ಲಕ್ಷದ ಸಾಲ ಇದೆ, ನನಗೆ ಇನ್ಕಮ್ಮೇ ಇಲ್ಲ, ಮತ್ತು ನನಗೊಬ್ಳು ಡಾಕ್ಟರ್ ಇದ್ದಾಳೆ, ಒಂದು ಮಗಳಿದ್ದಾಳೆ, ಒಂದು ಡಾಕ್ಟರ್ ಅಂತ, ಒಂದು ಹೆಣ್ಣು ಒಂದು ಗಂಡು ಮಗು ಇದೆ ಅಂತ ಹೇಳ್ಕೊಂಡಿದ್ದೀರಿ. ಮತ್ತು ನನ್ನ ಮಗಳು ಓದೋದಲ್ಲಿ ಸರಿಯಾಗಿ ಓದ್ತಿಲ್ಲ, ಮತ್ತು ಅವಳು ಸ್ಟಡೀಸಲ್ಲಿ ತುಂಬ ಲ್ಯಾಕಿಂಗ್ ಇದ್ದಾಳೆ. ಮತ್ತು ನಮ್ಮ ವೈಫು ಕೂಡ ಮೆಂಟಲ್ ಇಲ್ನೆಸ್ನಲ್ಲಿ ಸಫರ್ ಪಡ್ತಾ ಇದ್ದಾರೆ. ನನ್ನ ಹೆಂಡತಿ ಕೂಡ ಮೆಂಟಲ್ ಇಲ್ನೆಸ್ ಅಂದರೆ ಏನೋ ಒಂದು ರೀತಿ ಡಿಸಾರ್ಡರ್ ಇರ್ಬೋದು ಅಂತ ಕಾಣುತ್ತೆ, ಸಫರ್ ಪಡ್ತಾ ಇದ್ದಾರೆ. ಐ ವಾಂಟ್ ಟು ಲರ್ನ್ ಮುದ್ರಾ ಆ್ಯಂಡ್ ಮಂತ್ರ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡಿದ್ದೀರಾ. ಭಾಳ ಒಳ್ಳೆಯ ಪ್ರಶ್ನೆ. ಖಂಡಿತ ನೀವು ಮುದ್ರೆ ನಾನು ಕಲಿಸ್ತೀನಿ, ಕಲಿಯೋಕ್ಕೆ ಆಸಕ್ತಿ ಇದ್ಮೇಲೆ. ನಿಮ್ಮ ವೈಫ್ಗೆ ಮೆಂಟಲ್ ಇಲ್ನೆಸ್ ಇದೆ ಅಂದರೆ ಬಹುಶಃ ಬೇರೆ ರೀತಿ ಭೂತ ಪ್ರೇತಗಳ ಸೋಂಕು ಇರ್ಬೋದು, ಇಲ್ಲ ಮೆಂಟಲ್ ಡಿಸಾರ್ಡರ್ನೆಸ್ ಇರ್ಬೋದು. ಅದು ಸೆಕ್ಷುವಲ್ ಡಿಸಾರ್ಡರ್, ಈಟಿಂಗ್ ಡಿಸಾರ್ಡರ್ ಅಥವಾ ಸ್ಲೀಪಿಂಗ್ ಡಿಸಾರ್ಡರ್, ಬೇಕಾದಷ್ಟು ಡಿಸಾರ್ಡರ್ಸು ಇದೆ. ಅದ್ರಲ್ಲಿ ಯಾವ ಡಿಸಾರ್ಡರ್ಸಿಂದ ಮೆಂಟಲ್ ಇಲ್ನೆಸ್ ಬಂದಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕು. ಅದು ತಕ್ಕಂತೆ ಮುದ್ರೆ ಮತ್ತು ಮಂತ್ರ ಹೇಳ್ಕೊಡ್ಬೋದು. 5 ಲಕ್ಷ ಸಾಲ ಮಾಡಿದ್ದೀರಾ ಅಂತ ಹೇಳಿದ್ದೀರಾ, ಅದರಿಂದ ಕುಬೇರ ಮುದ್ರೆ ಮಾಡಿ. ಕುಬೇರ ಮುದ್ರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು. ನೋಡಿ, ನಮ್ಮ ಕಿರುಬೆರಳು ಮತ್ತು ಉಂಗುರದ ಬೆರಳು ಅಂದರೆ ಬುಧಗ್ರಹ, ಸೂರ್ಯಗ್ರಹ, ಈ ಎರಡನ್ನೂ ಈ ಶುಕ್ರ ಪರ್ವದ ಬುಡಭಾಗಕ್ಕೆ ಹಿಂಗೆ ಇಟ್ಬಿಡಿ. ಇನ್ನು ಉಳಿದ 3 ಬೆರಳುಗಳನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿದ್ರೆ ಕುಬೇರ ಮುದ್ರೆ ಅಂತ ಹೇಳ್ತಾರೆ. ಈ ರೀತಿ ಇದಕ್ಕೆ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ ಸಮೃದ್ಧಿಯೇ ದಾಪಯ ಸ್ವಾಹ ಅಂತೇಳಿ ದಿನ 108 ಸಲ ಕುಬೇರ ಮಂತ್ರ ಹೇಳಿದ್ರೆ ನಿಮ್ಮ ಮನೆಗೆ ಧನ ಆಕಸ್ಮಿಕವಾಗಿ ಬೇರೆ ರೀತಿಯಲ್ಲಿ ಆಗಮ ಆಗುತ್ತೆ. ಅಥವಾ ನಿಮಗೆ ಒಂದು ಒಳ್ಳೆಯ ಇನ್ಕಮ್ ಬರ್ಬೋದು, ಯಾವುದಾದ್ರು ಶುರು ಮಾಡಿದ್ರೆ ಕೆಲಸನ. ಮತ್ತು ನಿಮ್ಗೆ ಅನಿರೀಕ್ಷಿತವಾದಂಥ ಹಣ ಆಗಮನ ಅಂದರೆ ಮನೆಗೆ ಬರೋ ಚಾನ್ಸಸ್ ಉಂಟು. ಸಾಲ ತೀರ್ಸೋಕ್ಕೆ ಒಂದು ರೂಟ್ ತೋರಿಸ್ಕೊಡ್ತಾರೆ ಈ ಕುಬೇರ ಮುದ್ರೆ. ಅದರಿಂದ ಇದನ್ನು ವಿಶ್ ಡಿಸೈರ್ಡ್ ಮುದ್ರಾ ಅಂತಾರೆ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಮುದ್ರೆ ಈ ಕುಬೇರ ಮುದ್ರೆ. ಇದನ್ನು ನಮ್ಮ ಮಂಡಿ ಮೇಲೆ ಇಟ್ಕೊಂಡು ಈ ಮುದ್ರೆ, ಈ 3 ಬೆರಳು ಆಕಾಶ ನೋಡಬೇಕು. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತೆಯೇ ಧನಾಧಾನ್ಯ ಸಮೃದ್ಧಿಯೇ ದಾಪಯ ಸ್ವಾಹ ಅಂಥೇಳಿ ತಂತ್ರಸಾರದಲ್ಲಿ ಕುಬೇರ ಮುದ್ರೆ ಇದೆ, ಮೂಲ ಮಂತ್ರ ಇದು. ಇಷ್ಟು ದೊಡ್ಡದು ಹೇಳೋಕ್ಕಾಗಲ್ಲ. ಅಂದರೆ ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ, ಓಂ ಕುಬೇರಾಯ ನಮಃ ಅಂತ ಹೇಳಿದ್ರೆ ಸಾಲಬಾಧೆ ನಿವಾರಣೆ ಆಗುತ್ತೆ. ಇದರ ಜೊತೆಗೆ ಬಿಳಿ ಎಕ್ಕದ ಗಿಡಕ್ಕೆ ಅರ್ಕ ಗಣಪತಿ ಬೆಳಗಿನ ಜಾವ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ ನೀವು ಪೂಜೆ ಮಾಡಿದ್ದೆ ಆದರೆ ಸಾಲಬಾಧೆ ನಿವಾರಣೆ ಆಗುತ್ತೆ. ಆದ್ದರಿಂದ ನೀವು ಯಾವುದೇ ರೀತಿ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ಡಾಕ್ಟರು ಓದಿನಲ್ಲಿ ಹಿಂದುಳಿದಿದ್ದಾಳೆ ಅಂತ ಬರೆದಿದ್ದೀರಾ, ಮಗಳು ಓದೋದ್ರಲ್ಲಿ ಅಷ್ಟು ಆಸಕ್ತಿ ಇಲ್ಲ ಅಂತ. ನಾನು ಈ ವಾರ ಪೂರ್ತಿ ನಾನು ಸರಸ್ವತಿ ಮುದ್ರೆಗಳನ್ನು ತೋರಿಸ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನೀವು ಈಗಾಗಲೇ 2-3 ಎಪಿಸೋಡ್ ಸರಸ್ವತಿ ಮುದ್ರೆ ನೋಡಿದ್ದೀರಾ ಅಂತ. ನೋಡಿಲ್ಲ ಅಂದರೆ ಮುಂದೆ ಬರೋ ಎಲ್ಲ ಸರಸ್ವತಿ ಮುದ್ರೆಗಳನ್ನು ನೀವು ನಿಮ್ಮ ಮಗಳ ಜೊತೆ ಕೂತ್ಕೊಂಡು ನೋಡಿದ್ದೇ ಆದರೆ ಖಂಡಿತ ನಿಮ್ಮ ಮಗಳು ಓದೋದಲ್ಲಿ ಆಸಕ್ತಿ ತೋರಿಸ್ತಾಳೆ, ಚೆನ್ನಾಗಿ ಓದ್ತಾಳೆ. ಕೆಲವು ಮಕ್ಕಳಿಗೆ ಬಾಲಾರಿಷ್ಟ ಇರೋದ್ರಿಂದ ಓದೋದಲ್ಲಿ ಹಿಂದಿರ್ತಾರೆ. 7.5 ವರ್ಷವರೆಗೂ ಕೆಲವು ಮಕ್ಕಳಿಗೆ ಬಾಲಾರಿಷ್ಟ ನಡೆಯುವಾಗ
ಓದೋದಿಲ್ಲ ಆಸಕ್ತಿ ಕಮ್ಮಿ, ಆಟದಲ್ಲಿ ಜಾಸ್ತಿ ಆಸಕ್ತಿ ಅಂಥವ್ರಿಗೆ ನಾನು ಮುಂಬರೋ ಸಂಚಿಕೆಗಳಲ್ಲೆಲ್ಲ ಕೆಲವು ಮುದ್ರೆ ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಶಿವಮೊಗ್ಗದಿಂದ ಸರೋಜಮ್ಮ ಅಂತ 74 ವರ್ಷದವರು ಪತ್ರ ಬರೆದಿದ್ದಾರೆ. ಅವರು ಬರೆದಿರೋ ಪತ್ರದಲ್ಲಿ ನೋಡಿದ್ರಾಗ ಅವ್ರಿಗೆ ಬಿ ಪಿ ಮತ್ತು ಶುಗರ್ ಇದೆ ಅಂತ ಗೊತ್ತಾಯಿತು. ಬಿ ಪಿ ತುಂಬ ಹೈ ಆಗಿದೆ ಅಂತೇಳಿ. 70 ದಾಟಿದ ಮೇಲೆ ಬಿ ಪಿ ಸಹಜವಾಗಿ ಜಾಸ್ತಿ ಆಗುತ್ತೆ, ಕೆಲವು ಟೈಮ್ ಕಮ್ಮಿನೂ ಆಗುತ್ತೆ. ಇದಕ್ಕೆ ಯಾವ್ದಾದ್ರು ಮುದ್ರೆ ಇದೆಯಾ ಅಂಥೇಳಿ. ಮುದ್ರೆ ಖಂಡಿತ ಇದೆ. ಇದಕ್ಕೆ ಪ್ರಾಣ ಮುದ್ರಾ ಅಂತ ದಿನನಿತ್ಯ ಮಾಡಿ. ಇದು ನಮ್ಮ ಹೆಬ್ಬೆಟ್ ಮೇಲೆ ಕಿರುಬೆರಳು ಮತ್ತು ಈ ಉಂಗುರದ ಬೆರಳನ್ನು ಮೂರನ್ನ ಹೆಬ್ಬೆಟ್ ಮೇಲೆ ಕೂರಿಸ್ಬಿಟ್ರೆ ಇದಕ್ಕೆ ಪ್ರಾಣ ಮುದ್ರೆ ಅಂತ. ಮತ್ತು ತೋರು ಬೆರಳು, ಮಧ್ಯದ ಬೆರಳು ಅಂದರೆ ಶನಿ ಮತ್ತು ಗುರು ಗ್ರಹ ಎರಡೂ ಸ್ಟ್ರೈಟಾಗಿ ನಿಲ್ಲಿಸ್ಬೇಕು ಇದ್ರ ಮೇಲೆ. ಇದನ್ನು ನೀವು ಮಾಡಿದ್ದೇ ಆದರೆ ನಿಮಗೆ ಬಿ ಪಿ ದಿನ ಕಮ್ಮಿ ಆಗ್ತಾ ಬರುತ್ತೆ, ನಾರ್ಮಲಾಗಿ ಆಗುತ್ತೆ. ಎರಡನೇದು ಶುಗರ್ಗೆ ಹೇಳಿದ್ದೀರಾ, ಶುಗರ್ಗೂ ಅಷ್ಟೇ ಈ ಮುದ್ರೆ ಮಾಡಬೇಕು. ಈಗಾಗಲೇ ನಾನು ಕಳೆದ ಸಂಚಿಕೆಗಳೆಲ್ಲ ತೋರಿಸಿದ್ದೀನಿ. ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನು ಇಟ್ಟಾಗ ನಿಮಗೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ. ಯಾರೇ ಡಯಾಬಿಟಿಸ್ ಇದೆ ಅವ್ರಿಗೆ ಖಂಡಿತ ಬಿ ಪಿ ಜಾಸ್ತಿ ಆಗ್ತಾ ಇರ್ತದೆ. ಆಯಾ ಒಂದು ಸನ್ನಿವೇಶಕ್ಕೆ ನೀವು ಚಿಂತೆ ಮಾಡಿದ್ರೆ, ತುಂಬ ಕೊರಗಿದ್ರೆ, ತುಂಬ ಗಾಬರಿ ಆದಾಗ ಬಿ ಪಿ ಜಾಸ್ತಿ ಆಗುತ್ತೆ. ಅದನ್ನ ಫಸ್ಟು ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಶುಗರ್ ಕಂಟ್ರೋಲರ್ ನಾರ್ಮಲ್ ಆಗಿ ಬಿ ಪಿ ಕಮ್ಮಿ ಆಗಿಬಿಡುತ್ತೆ. ಜೊತೆಗೆ ನೀವು ಪಂಚಮುಖಿ ಆಂಜನೇಯನ್ನು ಕೂಡ ಮನೇಲಿ ಇಟ್ಟು ಪೂಜೆ ಮಾಡಿ, ಈ ಹಾಗಲಕಾಯಿ ರಸ ಕುಡೀರಿ, ಮೆಂತ್ಯ ಸೊಪ್ಪು, ಮೆಂತ್ಯ ಕಾಳು ಬಾಯಿಗೆ ಹಾಕ್ಕೊಳ್ಳಿ, ಬಿ ಪಿನೂ ಕೂಡ ಕಮ್ಮಿ ಆಗುತ್ತೆ. ಸಾವಿತ್ರಮ್ಮ ತುಂಬ ಧನ್ಯವಾದಗಳು ತಾವು ಪತ್ರ ಬರೆದಿದ್ದಕ್ಕೆ. ಇನ್ನೊಂದು ಪತ್ರ ಒಂದು ಕೊಳ್ಳೇಗಾಲ ಅಂಥೇಳಿ ಅಲ್ಲಿಂದ ಬಂದಿರೋ ಒಂದು ಪತ್ರ. ಇದೊಂದು ಭಾಳ ವಿಶೇಷವಾದಂಥ ಪತ್ರ. ಇದನ್ನು ಯಾವ ರೀತಿ ನಾನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದು ಯಾವ ಕಾಲೇನೂ ಅಲ್ಲ, ಯಾವ ಮಂತ್ರ ತಂತ್ರ ಮಾಟ ಕೂಟನೂ ಇಲ್ಲ, ರೋಗ ಇಲ್ಲ, ಶತ್ರುಬಾಧೆ ಇಲ್ಲ, ಏನೂ ಇಲ್ಲ. ಆದರೆ ನನಗೊಂದು ಪತ್ರ ಹಾಕಿದ್ದೀರ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಖಂಡಿತ ನಾನು ಇದು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಮಗ ಸಾಫ್ಟ್ವೇರ್ ಇಂಜಿನಿಯರು IBM ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆಗ್ತಾ ಅಲ್ಲಿ ಒಂದು ಹುಡುಗಿನ ಲವ್ ಮಾಡಿಬಿಟ್ಟಿದ್ದಾನೆ. ಆ ಹುಡುಗಿ ಗೌಡ್ರ ಜಾತಿ, ನಾವು ಆರ್ಯ ವೈಶ್ಯದವರು. ಅದರಿಂದ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ನಮ್ಗೆ ಇಷ್ಟ ಇಲ್ಲ. ನಮ್ಮ ಕಡೆಯಿಂದನೂ ಕೂಡ ನಮ್ಮ ಮಗನ ಬುದ್ಧಿ ಹೇಳಿದ್ದೀವಿ, ಹುಡುಗಿ ಕಡೆಯಿಂದನೂ ಕೂಡ ತಂದೆ ತಾಯಿ ಹುಡುಗಿ ಬುದ್ಧಿ ಹೇಳಿದ್ದಾರೆ. ಆದರೂ ಕೂಡ ಈ ಇಬ್ಬರು ಹುಡುಗರು ಕೂಡ ನಮ್ಮ ಮಾತನ್ನು ಧಿಕ್ಕರಿಸಿ ನಾವು ಮದುವೆ ಮಾಡ್ಕೋಬೇಕು ಅಂತ ಹಠ ಹಿಡಿದಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಏನಾದ್ರು ಒಂದು ಪರಿಹಾರ ಇದೆಯಾ ಅಂತ ಕೇಳಿದ್ದಾರೆ. ನನ್ನ ಮಗ ಇಂಟರ್ ಕ್ಯಾಸ್ಟ್ ಅಂದರೆ ಗೌಡ್ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಡ್ತಾನಲ್ಲ ಅಂತೇಳಿ ನನಗೆ ತುಂಬ ಅನಾರೋಗ್ಯದಿಂದ ನರಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಮದುವೆ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಏನಾದರೂ ಇದ್ದರೆ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿ ಪಾಪ ಹೆತ್ತ ತಾಯಿ ಒಂದು ಪತ್ರ ಬರೆದಿದ್ದಾರೆ ಕೊಳ್ಳೇಗಾಲದಿಂದ. ಸರೋಜಮ್ಮನವರೇ, ದಯವಿಟ್ಟು ನಾನು ನಿಮಗೆ ಏಜ್ನ ಚಿಕ್ಕವನಾದರೂ ಕೂಡ ಒಂದು ನಾನು ಕಂಡಂಥ ಅನುಭವ ನಿಮ್ಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಾರಣ ಈ ಮದುವೆ ಅನ್ನೋದು ಭಗವಂತ ನಮ್ಮ ಬರೋಕ್ಕೆ ಮುಂಚೆನೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಎಷ್ಟು ದಿವಸ ಅಳಬೇಕು, ಎಷ್ಟು ದಿವಸ ನಗಬೇಕು, ಎಲ್ಲಿ ಮಲಬೇಕು, ಎಲ್ಲಿ ತಿನ್ನಬೇಕು, ಎಷ್ಟು ದಿವಸ ಉಪವಾಸ ಇರಬೇಕು, ಎಲ್ಲಿ ಹೋಗಿ ಸಾಯಬೇಕು, ಎಲ್ಲಿ ಉಡಬೇಕು, ಯಾವ ಮನೇಲಿ ವಾಸ ಮಾಡಿ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಬೇಕು ಅನ್ನೋದೆಲ್ಲ ಬರೆದಿಟ್ಟಿರೋದ್ರಿಂದ ಇದು ವಿಧಿ ನಿಯಮ. ಆದ್ದರಿಂದ ನಾವು ಯಾವುದೂ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟು. ಆದ್ದರಿಂದ ಆ ಹುಡುಗ ಇಷ್ಟಪಟ್ಟಿದ್ದು, ಆ ಹುಡುಗಿನ ಇಷ್ಟಪಟ್ಟಿದ್ದರೆ, ಇಬ್ಬರು ಜಾತಕರು ಕೂಡ 36ಕ್ಕೆ 30 ಮೇಲೆ ಸ್ಕೋರ್ ಮಾಡಿದರೆ ಖಂಡಿತ ನೀವು ಮದುವೆ ಮಾಡಿ. ಏಕೆಂದರೆ ನನ್ನ ಅನುಭವದ ಮಾತು, ಈಗಾಗಲೇ ನಾನು 25 ವರ್ಷದಲ್ಲಿ ಲಕ್ಷಾಂತರ ಜನ ನಾನು ಬಂದು ಮೀಟ್ ಮಾಡಿದ್ದಾರೆ. ಅದರಲ್ಲಿ ಇಲ್ಲ ಒಂದು 5,000 ರಿಂದ 6,000 ಜನ ಡೈವರ್ಸ್ ಕೇಸೇ ಆಗಿದೆ. ಈ ಡೈವರ್ಸ್ ಯಾಕಾಗತ್ತೆ ಅಂದರೆ ಅವ್ರವ್ರಿಗೆ ಇಷ್ಟ ಇಲ್ಲದ್ರೆ ಬಲವಂತ ಮದುವೆ ಮಾಡ್ಕೊಂಡು ಬಿಡ್ತಾರೆ. ತಂದೆ ತಾಯಿ ಒಪ್ಪಿಕೊಂಡು ಅಥವಾ ಯಾವುದೋ ಒಂದು ಬಲವಂತಕ್ಕೆ ಇಷ್ಟ ಇಲ್ಲದ್ರೆ ಹುಡುಗಿ ಕಟ್ಕೊಂಡು ಮದುವೆ ಮಾಡ್ಕೊಂಡ್ಬಿಡಲ್ಲ, ಅವ್ರ ಹತ್ರ ಬಾಳೋದಿಲ್ಲ. ಹೀಗಾಗಿ ಹಲವಾರು ರೀತಿ ತೊಂದರೆಗಳು ಎದುರಿಸಿ ಡೈವರ್ಸ್ಗೆ ಹೋಗ್ತಾ ಇದೆ. ಇವರಿಬ್ಬರು ಮನಸ್ಸು ಒಂದಾಗಿದೆ, ಆಸೆಗಳು ಒಂದಾಗಿದೆ. ಈ ದಿಸೆಯಲ್ಲಿ ನೀವು ಅವರಿಬ್ಬರು ಒಪ್ಕೊಂಡಿರೋದಕ್ಕೆ ನೀವು ಮದುವೆ ಮಾಡೋದಕ್ಕೆ ಎಂಕರೇಜ್ ಮಾಡಬೇಕಾದ್ದು ನಮ್ಮ ದೊಡ್ಡವರ ಕರ್ತವ್ಯ. ನಾಳೆ ನೀವು ತೋರಿಸೋ ಹುಡುಗಿನೇ ನಿಮ್ಮ ಮಗ ಇಷ್ಟಪಡ್ದೇನೆ ಅವ್ರ ಜೊತೆ ಸಂಸಾರ ಮಾಡ್ಲಿಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ನಾಳೆ ಆ ಜವಾಬ್ದಾರಿ ನೀವೇ ತಗೋಬೇಕಾಗತ್ತೆ. ನಾಳೆ ನಿಮ್ಮ ಮಗ ಕೇಳ್ಬೋದು, ನನಗೆ ಇಷ್ಟ ಇಲ್ಲ, ನೀವು ಮದುವೆ ಮಾಡಿಸ್ತೀರಾ, ನೀನೇ ಕಟ್ಕೊಂಡು ಸಾಯಿ ಅಂದ್ಬಿಟ್ರೆ ಏನು ಮಾಡ್ತೀರಾ? ಅದ್ರ ಬದಲು ಅವ್ರಿಗೆ ಏನು ಇಷ್ಟ ಇದೆಯೋ ಅವ್ರ ಆಯ್ಕೆ ಅವ್ರು ಮಾಡ್ಕೊಂಡಿದ್ದಾರೆ. ಹುಡುಗನೂ ಅಷ್ಟೇ ಅವ್ನು ಬೇಕಾದಂಥ ಹುಡುಗಿನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಹುಡುಗಿನೂ ಅಷ್ಟೇ ಅವಳಿಗೆ ಬೇಕಾದಂಥ ಹುಡುಗನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತಿದ್ದಾರೆ ಮತ್ತು ಮನಸ್ಸು ಒಂದಾಗಿದೆ. ಇವತ್ತಿನ ದಿವಸ ಜಾತಿ ನೋಡಬಾರ್ದು, ಜಾತಿ ಜಗತ್ತಿನಲ್ಲೇ ಇಲ್ಲ. ಯಾವ ವೇದ ಪುರಾಣಗಳು ಜಾತಿ ಎಲ್ಲೂ ಹೇಳೇ ಇಲ್ಲ. ಇರೋಷ್ಟು ದಿವಸ ಇರೋದಲ್ಲಿ ಸುಖಪಟ್ಟು ಆನಂದವಾಗಿ ಒಂದಿನ ದೇಹ ಬಿಡೋದೇ ಶಾಶ್ವತ. ಇದೇ ಸಂಸಾರ, ಇದೇ ಜೀವನ. ಆದ್ದರಿಂದ ನೀವು ಅಂತರ್ಜಾತಿ ವಿವಾಹಕ್ಕೆ ಎಂಕರೇಜ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರಣ
ನಾ ಕಂಡಂಥ ಅನುಭವ ನಿಮಗೆ ಹೇಳಿದ್ದೀನಿ. ಎಷ್ಟೋ ಜನ ಡೈವರ್ಸ್ ಆಗೋಗಿದೆ. ಮದುವೆ ಆದ 6 ತಿಂಗಳಿಗೆ, ಮದುವೆ ಆದ 3 ತಿಂಗಳಿಗೆ, ಮದುವೆ ಆದ 1 ವರ್ಷಕ್ಕೆ ಡೈವರ್ಸ್ ಆಗಿದೆ, ಮದುವೆ ಆದ 1 ಮಗುವಾಗೂ ಕೂಡ ಡೈವರ್ಸ್ ಆಗಿದೆ. ಕಾರಣ ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲ, ಇಷ್ಟ ಇಲ್ಲ. ನಾನು ಯಾರನ್ನೋ ಲವ್ ಮಾಡಿದ್ದೆ, ನಮ್ಮ ತಾಯಿ ಬಲವಂತಕ್ಕೆ ನಿನ್ನ ಮದುವೆ ಮಾಡಿಕೊಂಡೆ, ಅದಕ್ಕೆ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಮದುವೆ ಮಾಡಿದ್ರು ಕೂಡ ನೀವು ತೋರ್ಸೋಂಥ ಹುಡುಗಿ ಜೊತೆ ನಿಮ್ಮ ಮಗ ಸಂಸಾರ ಮಾಡ್ತಿದ್ದೇನೆ ಅಂದ್ಕೋಬೋದು. ಆದರೆ ಇನ್ನೊಂದು ಕಡೆ ಬೇರೆ ಇನ್ನೆಲ್ಲ ಹುಡುಗಿ ಜೊತೆ ಒಂದು ಸಂಸಾರ ಮಾಡೋ ಅವಕಾಶನೂ ಬರ್ಬೋದೇನೋ. ಆದ್ದರಿಂದ ಈ ಗೊಂದಲ, ಆ ರೀತಿ ಕಷ್ಟಪಡೋದ್ರ ಬದಲು ನೀವೇ ನಿಂತು ಸುಖವಾಗಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಗನಿಗೆ ಅವನು ಮೆಚ್ಕೊಂಡಿರುವಂಥ ಹುಡುಗಿನೇ ಜೊತೆಲಿ ನೀವು ಸೇರಿ ಮದುವೆ ಮಾಡಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಆಶೀರ್ವಾದ ಇದೆ. ಅದೆಂಥ ಕೆಟ್ಟ ಜಾತಕ ಇರಲು ಕೂಡ ಚೆನ್ನಾಗಿ ಬಾಳ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಹುಡುಗಿ ಕಡೆಗೂ ಕೂಡ ನೀವು ಹೋಗಿ ಭೇಟಿ ಮಾಡಿ ಕೇಳಿ, ನನ್ನ ಮಗ ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದಾನೆ, ಮಾಡಿಕೊಡಿ, ನಾವು ನಿಮ್ಮ ಮಗಳನ್ನ ಸೊಸೆಯಾಗಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ. ಆಗ ತಂದೆ ತಾಯಿ, ಆ ಹೆಣ್ಣಿನ ತಂದೆ ತಾಯಿಲಿರೋ ಮನಸ್ಸಲ್ಲಿರೋ ಒಂದು ಕಳಂಕ, ಅವ್ರಿಗಿರ್ತಕ್ಕಂಥ ಬೇಜಾರು, ಅವ್ರಿಗೆ ಇಷ್ಟ ಇಲ್ದವ್ರು ಕೂಡ ನಿಮ್ಮ ಮಗನಿಗೆ ಮದುವೆ ಮಾಡಬೇಕು ಅಂತ ಮನಸ್ಸು ಮಾಡ್ಬೋದೇನೋ. ಆದ್ದರಿಂದ ಮನಸ್ಸಿದ್ದರ ಮಾರ್ಗ, ನಿಮ್ಮ ಮಕ್ಕಳು ಭವಿಷ್ಯ, ನಿಮ್ಮ ಮಕ್ಕಳು ಸುಖವಾಗಿರಬೇಕು ಅಂದರೆ ನಾವು ಅವ್ರಿಗೆ ಇವತ್ತಿನ ಕಾಲದಲ್ಲಿ ಈ ಒಂದು ಕಂಪ್ಯೂಟರ್ ಟೆಕ್ನಾಲಜಿನಲ್ಲಿ ನಾವು ಹಾರೈಸಬೇಕು, ಆಶೀರ್ವಾದ ಮಾಡಬೇಕು, ಬೆಸ್ಟ್ ವಿಶಸ್ ಹೇಳಬೇಕು. ಇಲ್ಲಾಂದರೆ ನಮ್ಮ ಮಕ್ಕಳು ನಮ್ಮನ್ನು ಕೈ ಬಿಟ್ಬಿಡ್ತಾರೆ. ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಂಥ ಮದುವೆ ಮಾಡಿಸ್ಲಾದ್ರಿಂದ ನಿಮ್ಮನ್ನು ನೋಡೋಕ್ಕೆ ನಂಗೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಸಾಕೋಕ್ಕೆ ಇಷ್ಟ ಇಲ್ಲ, ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಕ್ಕರೆ ಕಾಲ ಅಂತೆ, BP ಅಂತೆ, ಗ್ಯಾಸ್ ಟ್ರಬಲ್ ಅವೆಲ್ಲ ಬರೆಸ್ಬಿಡ್ತಾರೆ ನಮ್ಮ ಮಕ್ಕಳು. ಆದ್ದರಿಂದ ಆ ರೀತಿ ನರಕ ಯಾತನೆ ಪಡುವುದರ ಬದಲು ನೀವೇ ನಿಂತು ನಿಮ್ಮ ಮಗನಿಗೆ ಆನಂದದಿಂದ, ಸಂತೋಷದಿಂದ, ಒಮ್ಮತದಿಂದ, ಯಾವುದೇ ಕ್ಯಾಸ್ಟ್ ಹುಡುಗಿ ಆದರೂ ಪರವಾಗಿಲ್ಲ, ಇಲ್ಲಿ ಜಾತಿ ತರಬೇಡಿ. ಮಾನವ ಜಾತಿ ಒಂದೇ ಜಾತಿ. ದೇವತೆಗಳಿಗೆ ಜಾತಿ ಇಲ್ಲ, ನಾವು ಯಾಕೆ ಜಾತಿ ಹೋರಾಟ ಮಾಡಬೇಕು? ಬ್ರಹ್ಮ ಯಾವ ಕ್ಯಾಸ್ಟು ಗೊತ್ತಿಲ್ಲ, ಶಿವ ಯಾವ ಕ್ಯಾಸ್ಟು ಗೊತ್ತಿಲ್ಲ, ವಿಷ್ಣು ಯಾವ ಕ್ಯಾಸ್ಟು ಗೊತ್ತಿಲ್ಲ, ಎಲ್ಲರೂ ಜಾತಿಹೀನರೇ. ನಾವಿರೋದು ಒಂದು 50, 60, 70 ವರ್ಷ ಬಾಳಿ ಬದುಕು ಒಂದಿನ ಸತ್ತೋಗ್ತೀವಿ. ಈ ಒಂದು ಆಡಂಬರಕ್ಕೆ, ಈ ಒಂದು ಸುಖಕ್ಕೆ, ಈ ಒಂದು ವೈಭವಕ್ಕೆ ಈ ಜಾತಿ, ಹಣ, ಅಂತಸ್ತು ನೋಡೋದು ಬೇಡ. ನಮ್ಮ ಮಕ್ಕಳು ಸುಖವಾಗಿ, ಸಂತೋಷವಾಗಿ ಎಲ್ಲರೂ ಇರಲಿ, ಚೆನ್ನಾಗಿರಲಿ, ಅವ್ರು ಚೆನ್ನಾಗಿ ಬದುಕಲಿ ಅನ್ನೋದೊಂದು ಆಸೆ ಇದ್ದರೆ ಖಂಡಿತ ಅದು ಎಂಥ ಕೆಟ್ಟ ಜಾತಕ ಇದು ಕೂಡ ಸರಿ ಹೋಗುತ್ತೆ. ಇದು ನನ್ನ ಅನುಭವದ ಮಾತು. ನಾನು ಹೇಳಿದರೆ ಏನೋ ತಪ್ಪಿದ್ದ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಸುಮಾರು 5,000 to 6,000 ಡೈವರ್ಸ್ ಕೇಸಸ್ ನನ್ನ ಹತ್ರ ಬಂದೋಗಿದೆ. ಆ ಎಲ್ಲ ಅನುಭವವನ್ನು ಕನ್ಸಾಲ್ಡೇಟ್ ಮಾಡಿ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಇದರಲ್ಲಿ ಎಷ್ಟು ಸರಿ ಇದೆಯೋ ಎಷ್ಟು ತಪ್ಪಿದೆಯೋ ಗೊತ್ತಿಲ್ಲ. ಅದರಿಂದ ಜಾತಿ ಭೇದ ಬೇಡ, ನಿಮ್ಮ ಮಕ್ಕಳ ಸುಖ, ನೆಮ್ಮದಿ ಇಂಪಾರ್ಟೆಂಟ್. ಹೀಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಘಟ ಸರಸ್ವತಿ, ನೀಲ ಸರಸ್ವತಿ, ಹೀಗೆ ಹಲವಾರು ಸರಸ್ವತಿ ಮುದ್ರೆಗಳು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.